ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಫಪ್ನಾಸ್ ಟ್ಯುಟೋರಿಯಲ್. ಸೊ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಕನ್ನಡ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾಯಿ ದೇವರು ಅಂತ ಹೇಳಿ ಇದನ್ನು ಬರೆದಿರೋದು ಶೈಲಾ ಚೆಬ್ಬಿಯವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ಕಂಪ್ಲೀಟಾಗಿ ಒಂದು ನಾಯಿ ಪ್ರೀತಿ ಯಾವ ರೀತಿ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಆ ಬೇಸಿಸ್ ಮೇಲೆ ಈ ಒಂದು ಲೆಸನ್ ಇದೆ. ಓಕೆನಾ, ಈ ಲೆಸನ್ ಬಂದುಬಿಟ್ಟು ನಾಯಿ ದೇವರು ಅಂತ ಹೇಳಿ. ಸೊ ಇವಾಗ ನಾವು ಡೈರೆಕ್ಟಾಗಿ ಲೆಸನ್ ಸ್ಟಾರ್ಟ್ ಮಾಡೋಣ. ಓಕೆನಾ, ಸೊ ಇವಾಗ ನೀವು ಯೂಶ್ವಲಿ ಎಲ್ಲ ಕಡೆ ಕೇಳಿರ್ತೀರ ಮಾತೃ ದೇವೋಭವ ಅಥವಾ ಪಿತೃ ದೇವೋಭವ ಅನ್ನೋ ಮಾತುಗಳನ್ನೆಲ್ಲ ನಾವು ಕೇಳಿರ್ತೀವಿ ಅಲ್ವಾ. ಬಟ್ ಈ ಒಂದು ಲೆಸನಲ್ಲಿ ಲೇಖಕಿ ಏನು ಹೇಳ್ತಿದ್ದಾರೆ ಅಂದರೆ ನಾಯಿ ದೇವ ಅನ್ನೋ ಒಂದು ಹೊಸ ಶಬ್ದವನ್ನು ಹೇಳ್ತಿದ್ದಾರೆ. ಓಕೆನಾ, ಯಾಕೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಓಕೆನಾ, ನಾಯಿ ದೇವ ಅಂತ ಹೇಳಿ ಇಲ್ಲಿ ಲೇಖಕಿ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ನಮಗೆ ಮುಂದೆ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಲೇಖಕಿ ಏನು ಹೇಳ್ತಾರೆ ಅಂದರೆ ಅವರ ಒಂದು ಮನೆಯಲ್ಲಿ ನಾಯಿಯೇ ಒಂದು ದೇವರ ರೀತಿ ಕಾಣ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಅವ್ರ ಒಂದು ಮನೆಯ ಸ್ಥಿತಿ ಏನಿದೆ ಅಥವಾ ವಾಸ್ತವವಾಗಿ ಅವ್ರ ಮನೆಯಲ್ಲಿ ಯಾವ ರೀತಿ ಒಂದು ನಾಯಿನ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರಲ್ಲ ಆ ರೀತಿ ಸ್ಥಿತಿ ಏನಿದೆ ಅದ್ರ ಬಗ್ಗೆ ಇವ್ರು ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಅಂದರೆ ಇಲ್ಲಿ ಲೇಖಕಿ ಬಂದುಬಿಟ್ಟು ಮದುವೆ ಆಗಿ ಸ್ಟಾರ್ಟಿಂಗ್ ಇವ್ರ ಗಂಡನ ಮನೆಗೆ ಬಂದಾಗ ಲೇಖಕಿಗೆ ಒಂದು ಅತ್ತೆ ಮನೆಗೆ ಬಂದಿದ ತಕ್ಷಣ ಅವ್ರಿಗೆ ಒಂದು ಕಡೆ ತುಂಬ ಭಯ ಇರುತ್ತೆ. ನಾಯಿ ಅಂದ್ರೆ ಅವ್ರಿಗೆ ಫುಲ್ ಭಯ ಇರುತ್ತೆ. ಓಕೆನಾ, ಸೊ ಅವ್ರೇನು ಮಾಡ್ತಾರೆ, ಅವ್ರ ಮನೇಲಿ ಒಂದು ನಾಯಿ ಸಾಕಿರ್ತಾರೆ. ಗಂಡನ ಮನೆಗೆ ಬಂದಮೇಲೆ ಗಂಡನ ಮನೇಲಿ ಒಂದು ನಾಯಿ ಸಾಕಿರ್ತಾರೆ. ಓಕೆನಾ, ಇವ್ರು ಬರೋಕ್ಕಿಂತ ಮುಂಚೆಯಿಂದನೂ ಆ ನಾಯಿ ಅವ್ರ ಮನೇಲೇ ಇರುತ್ತೆ. ಬಟ್ ಏನು ಅಂದರೆ ಇಲ್ಲಿ ಲೇಖಕಿಗೆ ಫುಲ್ ಭಯ ಇರುತ್ತೆ, ನಾಯಿ ಅಂದ್ರೇ ಭಯ ಇರುತ್ತೆ. ಇವ್ರೇನು ಮಾಡ್ತಿದ್ರು ಅಂದರೆ ಆ ನಾಯಿನ ನೋಡಿದ ತಕ್ಷಣವೇ ಇವ್ರಿಗೆ ಫುಲ್ಲು ಶಿವರಿಂಗ್ ಸ್ಟಾರ್ಟ್ ಆಗೋಗ್ತಿತ್ತು ಮತ್ತು ತುಂಬ ಭಯ ಪಡ್ಕೊಂಡು ಅವ್ರೇನು ಮಾಡ್ತಿದ್ರು ಅಂದರೆ ಆ ನಾಯಿ ಏನಾದ್ರು ಹಿಂಬಾಲಿಸ್ಕೊಂಡು ಬಂತು ಅಂದ ತಕ್ಷಣ ಅವರು ಅಲ್ಲೇ ಇದ್ದಂಥ ಒಂದು ಕುರ್ಚಿ ಮೇಲೋ ಟೇಬಲ್ ಮೇಲೋ ಅಥವಾ ಸೋಫಾ ಮೇಲೋ ಹತ್ಬಿಟ್ಟು ಕೂತ್ಕೊಬಿಡ್ತಿದ್ರಂತೆ. ಓಕೆನಾ, ಅಷ್ಟು ಭಯ ಇತ್ತಂತೆ ಲೇಖಕಿಗೆ. ಹಾಗೆಯೇ ಆ ನಾಯಿಗೂ ಕೂಡ ಇವ್ರನ್ನ ನೋಡಿದ ತಕ್ಷಣ ಇವಾಗ ಯೂಶ್ವಲಿ ನಾಯಿಗಳಿಗೆ ಏನು ಅಂದರೆ ಯಾರಾದರೂ ಹೊಸಬ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಏನಕ್ಕೆ ಇವ್ರು ಬಂದಿದ್ದಾರೆ, ಏನಾದರೂ ಹಾನಿ ಮಾಡೋಕ್ಕೆ ಬಂದಿದ್ದಾರೆ ಏನು ಅಂತ ಹೇಳಿ ನಾಯಿಗೂ ಒಂದು ಕಡೆ ಗಾಬರಿ ಇರುತ್ತಲ್ವ. ಅದೇ ರೀತಿ ನಾಯಿ ಕೂಡ ಒಂದು ಸ್ವಲ್ಪ ದಿನ ಈ ಲೇಖಕಿನ ನೋಡಿದ ತಕ್ಷಣ ಗರಂ ಅಂತ ಹೇಳಿ ಅಂತಿತ್ತಂತೆ. ಬಟ್ ಹೋಗ್ತಾ ಹೋಗ್ತಾ ನಾಯಿಗೂ ಗೊತ್ತಾಯ್ತಂತೆ, ಇಲ್ಲ ಇವರು ಕೂಡ ನಮ್ಮ ಮನೆ ಸದಸ್ಯೆ ಅಂತ ಹೇಳಿ ನಾಯಿಗೆ ಗೊತ್ತಾದ್ಮೇಲೆ ನಾಯಿ ಅದು ಬಗ್ಲೋದಾಗಿರಲಿ ಅಥವಾ ಅದು ಸುಮ್ಮನೆ ಆಗೋಗ್ತಿತ್ತಂತೆ. ಬಟ್ ಏನು ಅಂದರೆ ನಾಯಿ ಪಾಪ ಅದು ಪ್ರೀತಿ ತೋರಿಸ್ಬೇಕಲ್ಲ ಮನುಷ್ಯಗೆ, ಅದಕ್ಕೆ ಅದೇನು ಮಾಡ್ತಿತ್ತು ಅಂದರೆ ಈ ಲೇಖಕಿ ಎಲ್ಲ ಹೋದ್ರೂ ಕೂಡ ಅದು ಹಿಂಬಾಲಿಸ್ಕೊಂಡು ಹೋಗ್ತಿತ್ತಂತೆ. ಬಟ್ ಲೇಖಕಿಗೆ ಇದ್ರ ಕಂಡ್ರೆ ಫುಲ್ಲು ಭಯ ಇತ್ತಂತೆ. ಓಕೆನಾ, ಫುಲ್ಲು ಅಂದರೆ ತುಂಬ ಭಯ ಇತ್ತಂತೆ ಅವ್ರಿಗೆ. ಅದಕ್ಕೆ ಅಲ್ಲೇ ಇದ್ದಂಥ ಸೋಫಾ ಮೇಲೋ ಅಥವಾ ಕುರ್ಚಿ ಮೇಲೋ ಕುತ್ಕೊಬಿಡ್ತಿದ್ರಂತೆ. ಓಕೆನಾ, ಅದಾದಮೇಲೆ ಏನು ಮಾಡ್ತಿದ್ರಂತೆ, ಅಲ್ಲೇ ಇದ್ದಂಥ ಮನೆಯವರೆಲ್ಲ ಹೇಳ್ತಿದ್ರಂತೆ, ಇಲ್ಲ ಅವನೇನು ಮಾಡಲ್ಲ, ನಾಯಿ ಏನು ಮಾಡಲ್ಲ, ನೀನು ಆರಾಮ್ಸೆ ಇರು, ಪಾಪ ಅದು ನಿನ್ನ ಮಾತಾಡ್ಸೋದಕ್ಕೆ ಬರ್ತಿರೋದು ಹಾಗೆ ಹೀಗೆ ಅಂತ ಹೇಳಿ ಅವ್ರ ಮನೆಯವರೆಲ್ಲ ಅಲ್ಲಿ ಸಮಾಧಾನ ಮಾಡ್ತಿದ್ರಂತೆ. ಓಕೆನಾ, ಇದಾದಮೇಲೆ ಲೇಖಕಿಗೆ ಸ್ವಲ್ಪ ಅಂದರೆ ದಿನೇ ಆಗ್ತಿದ್ದಂಗೆ ಸ್ವಲ್ಪ ನಾಯಿ ಮೇಲಿರುವಂಥ ಒಂದು ಭಯ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಯಿತು ಅಂತ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ. ಓಕೆನಾ, ಸೊ ಇಲ್ಲಿ ಲೇಖಕಿ ಗಂಡ ಇದ್ದಾರಲ್ಲ, ಅಂದರೆ ಅವರ ಒಂದು ಪತಿ ಏನಿದ್ದಾರಲ್ಲ, ಅವ್ರ ಪತಿಗೆ ನಾಯಿ ಅಂದರೆ ತುಂಬ ಅಂದರೆ ಅಪಾರವಾದ ಪ್ರೀತಿ ಇದ್ರಂತೆ. ಓಕೆನಾ, ಆ ನಾಯಿ ಮರಿಗೆ ಒಂದು ಬಾಟ್ಲಲ್ಲಿ ಹಾಲು ಕುಡ್ಸೋದಾಗಿರ್ಬೋದು, ಅದಕ್ಕೆ ಒಂದು ಕೆನೆ ಹಾಲು, ಅನ್ನ, ಬ್ರೆಡ್ಡು, ಹಾಲು ಇದನ್ನೆಲ್ಲ ತಿನ್ನಿಸಿ ತುಂಬ ಅಕ್ಕರೆಯಿಂದ ನೋಡ್ಕೊಳ್ತಿದ್ರಂತೆ. ಓಕೆನಾ, ಅವ್ರ ಗಂಡ ಅವ್ರಿಗೆ ತುಂಬ ಪ್ರೀತಿ ಇತ್ತಂತೆ ಲೇಖಕಿಯವರ ಗಂಡನಿಗೆ ನಾಯಿ ಅಂದರೆ. ಓಕೆನಾ, ಸೊ ಈ ನಾಯಿನ ಇವರೆಲ್ಲ ಯಾವ ರೀತಿ ಕರಿತಿದ್ರು ಅಂದರೆ ಬಾಜಿ ಅಂತ ಹೇಳಿ ಕರಿತಿದ್ರಂತೆ. ನಾಯಿ ಹೆಸರು ಬಂದುಬಿಟ್ಟು ಬಾಜಿ ಅಂತ ಹೇಳಿ. ಇವ್ರಿಗೆ ತುಂಬ ಪ್ರೀತಿ ಅಂತೆ ಅವ್ರಿಗೆ. ಅವ್ರ ಫುಲ್ ಫ್ಯಾಮಿಲಿಲಿ ಅವರ ಗಂಡನ ಕಡೆ ಫ್ಯಾಮಿಲಿಲಿ ನೋಡೋದಾದರೆ ಅವ್ರ ಗಂಡನ ತುಂಬ ಪ್ರೀತಿ ಇತ್ತಂತೆ. ಸೊ ಅದಕ್ಕೆ ಅವ್ರ ಗಂಡ ಬಾಜಿ ಅಂತ ಹೇಳಿ ಆ ನಾಯಿನ ಕರಿತಿದ್ರು. ಓಕೆನಾ, ಸೊ ಆ ನಾಯಿನ ಅವ್ರ ಗಂಡ ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅಂದರೆ ಸಾಕ್ಷಾತ್ ದತ್ತಾತ್ರೇಯನ ವಾಹನದಂತೆ ಕಾಣ್ತಿದ್ರಂತೆ. ಓಕೆನಾ, ಸೊ ಅದಕ್ಕೆ ಏನು ಮಾಡ್ತಿದ್ರಂತೆ, ಮನೇಲಿ ಏನೇ ಒಂದು ತಿನಿಸುಗಳು ಒಂದು ಪೂಜೆಗೆ ಅಥವಾ ನೈವೇದ್ಯಕ್ಕೆ ಅಂತ ಏನು ಕೊಡ್ತಾರಲ್ಲ, ದೇವ್ರ ಮುಂದೆ ಇಡೋಕ್ಕೆ ಅಂತ ಏನು ಇಡ್ತಾರಲ್ಲ, ಸೊ ಅವ್ರು ಅದನ್ನೇನು ಮಾಡ್ತಿದ್ರು ಅಂದರೆ ಫಸ್ಟು ಬಾಜಿಗೆ ಬಂದು ತಂದು ಕೊಡ್ತಿದ್ರಂತೆ. ಓಕೆನಾ, ಬಾಜಿಗೆ ತಂದು ಕೊಟ್ಟು ಅವ್ನು ತಿಂದಮೇಲೆ ಅಂದರೆ ಆ ನಾಯಿ ಮರಿ ಏನಿದೆಯಲ್ಲ, ಬಾಜಿ ಅಂತ ಹೇಳಿ ನಾಯಿ ಮರಿ ಏನಿದೆಯಲ್ಲ ಅದು ತಿಂದ ಮೇಲೇ ಇವರೆಲ್ಲ ತಿಂತಿದ್ರಂತೆ. ಓಕೆನಾ, ಆ ರೀತಿ ಒಂದು ನಾಯಿ ಬಗ್ಗೆ ಅಷ್ಟು ಅಪಾರವಾದ ಪ್ರೀತಿ, ನಂಬಿಕೆ, ಹಾಗೆ ಒಂದು
ದೇವರ ರೀತಿ ಅವ್ರ ಮನೇಲಿ ಕಾಣ್ತಿದ್ರು ಅಂತ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ. ಓಕೆನಾ. ಸೊ ಹಿಂಗೆ ಒಂದಿನ ಇನ್ಸಿಡೆಂಟ್ನ ಹೇಳ್ತಾರೆ. ಏನು ಅಂದರೆ ಒಂದು ಜೋಕ್ ಥರ ಹೇಳ್ತಾರೆ. ಓಕೆನಾ. ಇಲ್ಲಿ ಲೇಖಕಿ ಏನು ಅಂದರೆ ಅವರ ಅಜ್ಜಿ ಬಂದುಬಿಟ್ಟು ಅವ್ರ ಮನೆಗೆ ಬಂದಿದ್ರಂತೆ. ಓಕೆನಾ. ಲೇಖಕಿ ಅವ್ರ ಅಜ್ಜಿ ಮನೆಗೆ ಬಂದಿದ್ರಂತೆ. ಮನೆಗೆ ಬಂದಾಗ ಅವ್ರ ಅಜ್ಜಿ ಹೇಳಿದ್ರಂತೆ, ಇಲ್ಲ ನಾನು ಮಡಿಲಿದ್ದೀನಿ, ಯಾವ ನಾಯಿ ಕೂಡ ನನ್ನ ಹತ್ರ ಬರಬಾರ್ದು, ನಾಯಿನೆಲ್ಲ ನೀನು ಕರೆಸ್ಬೇಡ, ನನ್ನ ಮುಟ್ಟಿಸ್ಬೇಡ, ಯಾಕೆಂದರೆ ಮಡಿಲಿರ್ಬೇಕಾದ್ರೆ ಮೈಲಿಗೆ ಆಗೋಗುತ್ತೆ ಅಂತ ಅವ್ರ ಅಜ್ಜಿಗೆ ಒಂದು ಅಭಿಪ್ರಾಯ ಇತ್ತು. ಓಕೆನಾ. ಆವಾಗ ಏನು ಮಾಡ್ತಿತ್ತು ಪಾಪ, ಈ ನಾಯಿಗೆ ಅದು ಮೈಲ್ಗೆ ಮಡಿ ಇದೆಲ್ಲ ಇದ್ರ ಬಗ್ಗೆ ಪಾಪ ಅದಕ್ಕೆ ಗೊತ್ತೇ ಇಲ್ಲ. ಸೊ ಅದು ಏನು ಮಾಡುತ್ತಾ, ನಾಯಿ ಮರಿ ಯೂಶ್ವಲಿ ಯಾರೇ ಬಂದರೂ ಕೂಡ ಪ್ರೀತಿ ತೋರಿಸ್ಬೇಕು ಅಂತ ಹೇಳಿ ಹೋಗುತ್ತಲ್ವಾ. ಸೊ ಅದಕ್ಕೆ ಏನು ಮಾಡ್ತಂತೆ, ಅಜ್ಜಿ ಬಂದಿದ ತಕ್ಷಣ ಅಜ್ಜಿನ ಹಿಂಬಾಲಿಸ್ಕೊಂಡು ಹೋಯ್ತಂತೆ ಆ ನಾಯಿ ಮರಿ. ಓಕೆನಾ. ಸೊ ಇದಾದಮೇಲೆ ಆ ಅಜ್ಜಿಗೆ ಫುಲ್ಲು ಕೋಪ ಬಂದುಬಿಟ್ಟು, ಇಲ್ಲ ನಿನ್ನ ಮೇಲಿನ ನಾನು ನಿಮ್ಮ ಮನೆಗೆ ಬರೋದೇ ಇಲ್ಲ, ಕಾಲೇ ಇಡಲ್ಲ ಅಂದ್ಬಿಟ್ಟು ಅವ್ರ ಅಜ್ಜಿ ಹೇಳ್ಬಿಟ್ಟು ಹೊಂಟೋದ್ರಂತೆ. ಓಕೆನಾ. ಸೊ ಇದಾದಮೇಲೆ ಇದನ್ನು ಅವರು ತಮಾಷೆ ರೀತಿ ಹೇಳ್ತಿದ್ದಾರೆ. ಅಂದರೆ ಮಡಿ ಮೈಲಿಗೆ ಅನ್ನೋರೆಲ್ಲ ನಮ್ಮ ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ ಅನ್ನೋ ರೀತಿ ಅಲ್ಲಿ ಲೇಖಕಿಯವರು ಹೇಳ್ತಿರೋದು. ಯಾಕೆಂದರೆ ಅವರು ನಾಯಿಗೆ ತೋರಿಸುವಂಥ ಒಂದು ಅಪಾರವಾದ ಪ್ರೀತಿ ಆಗಿರ್ಬೋದು, ಅಥವಾ ಅವ್ರನ್ನ ದೇವರ ರೀತಿ ಕಾಣ್ತಾರಲ್ಲ, ಅದೇ ರೀಸನ್ಗೆ ಅವ್ರು ಹೇಳ್ತಾರೆ. ಏನು ಅಂದರೆ ಪಾಪ ನಾಯಿಗೆ ಏನು ಗೊತ್ತಾಗುತ್ತಲ್ವಾ, ಅದು ಪಾಪ ಅಜ್ಜಿ ಬಂದಿದ ತಕ್ಷಣ ಅಜ್ಜಿಯಿಂದ ಅದು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಹೋದರು. ಬಟ್ ಆ ಅಜ್ಜಿ ಆ ರೀತಿ ಮಾಡಿದ್ರು. ಓಕೆನಾ. ಸೊ ಇಲ್ಲೇನಾಯಿತು ಅಂದರೆ, ಇಲ್ಲಿ ಲೇಖಕಿಯವ್ರ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಲೇಖಕಿಯವ್ರ ಮನೇಲಿ ಏನಾದ್ರು ಅಡುಗೆ ಮಾಡಿದ್ರು ಕೂಡ ಒಂದು ನಾಯಿಯ ಒಂದು ಪರ್ಮಿಷನ್, ಅಂದರೆ ನಾಯಿಗೆ ಏನು ಇಷ್ಟ ಆಗುತ್ತೋ ಮೆನ್ಯೂಲಿ ಅದೇ ಇರ್ತಿತ್ತಂತೆ. ಓಕೆನಾ. ಇವಾಗ ನಾಯಿಗೆ ಚಕ್ಲಿ ತಿನ್ನಬೇಕು ಅನಿಸಿದ್ರೆ ಚಕ್ಲಿ ಮಾಡೋದು, ಆ್ಯಂಡ್ ದೋಸೆ, ಇಡ್ಲಿ, ಪೇಡ, ಬೆಣ್ಣೆ, ತುಪ್ಪ ಇದೆಲ್ಲನೂ ಕೂಡ ಪ್ರೀತಿಯಿಂದ ನಾಯಿಗೆ ಫಸ್ಟ್ ಹೋಗಿ ತಿನ್ನಿಸ್ತಿದ್ರಂತೆ. ಇದಾದಮೇಲೆ ಇವರೆಲ್ಲ ತಿಂತಿದ್ರಂತೆ. ಓಕೆನಾ. ಯಾಕೆ ಅಂದರೆ ಅಷ್ಟು ಪ್ರೀತಿಯಿಂದ ಆ ನಾಯಿ ಮರಿನ ಅವರು ಸಾಕ್ತಿದ್ರು. ಓಕೆನಾ. ಸೊ ಇಲ್ಲಿ ಲೇಖಕಿ ಹೇಳ್ತಾರೆ ಏನು ಅಂದರೆ, ಅವ್ರ ಗಂಡನಿಗೆ ಲೇಖಕಿಗಿಂತ ನಾಯಿ ಮೇಲೆ ತುಂಬ ಪ್ರೀತಿ ಇತ್ತಂತೆ. ಯಾವ ರೀತಿ ಅಂದರೆ, ಇವಾಗ ಲೇಖಕಿಗೆ ಏನಾದ್ರು ಹುಷಾರಿಲ್ಲ ಅಥವಾ ತಲೆನೋವು ಏನಾದ್ರು ಒಂದು ಬಂತು ಅಂದರೆ ಅವ್ರ ಗಂಡ ಅವ್ರನ್ನೇನು ವಿಚಾರಿಸ್ಕೊಳ್ತಾನೆ ಇರಲಿಲ್ವಂತೆ. ಅವ್ರ ಪಾಡಿಗೆ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಥರ ಹೋಗ್ತಿದ್ರಂತೆ. ಬಟ್ ಅದೇ ನಾಯಿಗೆ ಏನಾದರೂ ಒಂದು ಚೂರು ಹುಷಾರಿಲ್ಲ ಅನ್ನೋ ಥರ ಕಾಣಿಸಿದ್ರು ಸಾಕು, ಫ್ಯಾಕ್ಟ್ರಿಯಿಂದ ಫಸ್ಟು ಓಡಿ ಬಂದು ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಿದ್ರಂತೆ. ಹಾಗೆ ಅವ್ರ ಮನೇಲಿ ನಾಯಿಗೆ ಯಾವ ರೀತಿ ಸ್ನಾನ ಮಾಡಿಸ್ತಿದ್ರು ಅಂದರೆ, ಇವಾಗ ಬಾಣ್ತಿರಿಗೆಲ್ಲ ಸ್ನಾನ ಮಾಡಿಸ್ತಾರೆ ಗೊತ್ತಾ, ಲೈಕ್ ಬೆಚ್ಚಗಿರಬೇಕು ನೀರು, ಒಂದು 6 ಬಕೆಟ್ಸ್ವರೆಗೂ ನೀರು ಬೇಕು, ಆ ರೀತಿ ಅಂತ ಇಲ್ಲಿ ನಾಯಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು 6 ಬಕೆಟ್ಸ್ ಅವರು ಬಿಸಿನೀರು ಬೇಕಿತ್ತಂತೆ. ಮತ್ತು ತುಂಬ ಚೆನ್ನಾಗಿರುವಂಥ ಒಂದು ಶ್ಯಾಂಪು, ಪೌಡರ್ ಎಲ್ಲ ಯೂಸ್ ಮಾಡಿ ಅದನ್ನು ತುಂಬ ಸ್ವಚ್ಛವಾಗಿ ಹಿಡ್ಕೊಳ್ತಿದ್ರಂತೆ. ಓಕೆನಾ. ಸೊ ಇವ್ರು ಹೇಳ್ತಾರೆ ಏನು ಅಂದರೆ, ಇವಾಗ ಅವರಂತೆ ತುಂಬ ಜನ ನಾಯಿ ಪ್ರಿಯರಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಒಂದು ಸ್ವಲ್ಪ ಜನ ಎಕ್ಸಾಂಪಲ್ಸ್ ಕೊಡ್ತಿದ್ದಾರೆ, ಅಂದರೆ ನಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋ ಎಕ್ಸಾಂಪಲ್ಸ್ನ ಕೊಡ್ತಿದ್ದಾರೆ. ಸೊ ಮೊದಲನೇ ಎಕ್ಸಾಂಪಲ್ ಬಂದುಬಿಟ್ಟು ಅವ್ರ ಪಕ್ಕದ ಮನೆ, ಅಂದರೆ ಅವರ ಒಂದು ಮನೆ ಹತ್ರದಲ್ಲಿ ಗಂಡ ಹೆಂಡ್ತಿ ಇದ್ರಂತೆ. ಓಕೆನಾ. ಗಂಡ ಹೆಂಡ್ತಿಯಲ್ಲಿ ಹೆಂಡ್ತಿಗೆ ನಾಯಿ ಅಂದರೆ ತುಂಬ ಇಷ್ಟ ಅಂತೆ. ಓಕೆನಾ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ನಾಯಿ ತೊಗೊಂಡು ಬಂದು ಸಾಕೊಳ್ತಾರಂತೆ. ಸಾಕಬೇಕಾದ್ರೆ ಅವ್ರೇನು ಮಾಡ್ತಿದ್ರು ಅಂದರೆ, ಅವ್ರು ಮಲ್ಕೋಬೇಕಾದ್ರೆ ಅದನ್ನ ಮಧ್ಯದಲ್ಲಿ ಮಲಗಿಸ್ಕೊಳ್ಳೋದಾಗಿರ್ಬೋದು. ಹಾಗೆಯೇ ನಾಯಿ ಮರಿ ಏನು ಮಾಡ್ತಿತ್ತು ಅಂದರೆ, ಇವ್ರು ಏನಾದರೂ ಅಕಸ್ಮಾತ್ ಅಂಗಡಿಗೆ ಹೋದ್ರು ಅಂದ್ಕೊಳ್ಳಿ, ಹೆಂಡ್ತಿ ಏನಾದ್ರು ಅಂಗಡಿಗೆ ಹೋದ್ರು ಅಂದಿದ ತಕ್ಷಣ ಪಾಪ ಅದು ಬಂದು ಬಾಗಿಲ ಹತ್ರನೇ ಅವಳು ಬರೋವರೆಗೂ ಕಾಯ್ಕೊಂಡು ಕುತ್ಕೊಳ್ಳೋದು. ಇದೆಲ್ಲ ನೋಡಿ 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 ಆ ಹೆಂಡ್ತಿಗೆ ಏನು ಅನಿಸ್ತು ಅಂದರೆ, ಇಲ್ಲ ನಮಗೆ ಮಕ್ಕಳೇ ಬೇಡ ಅಂತ ಹೇಳಿ ಆ ಗಂಡ ಹೆಂಡತಿ ಇಬ್ಬರು ನಿರ್ಧಾರ ಮಾಡಿಕೊಂಡು ಇವ್ರನ್ನೇ ಮಕ್ಕಳು ರೀತಿ ಸಾಕೋಣ ಅಂತ ಹೇಳಿ ಅವರಿಬ್ಬರು ನಿರ್ಧಾರ ಮಾಡಿಕೊಂಡು ಆ ಒಂದು ಗಂಡು ನಾಯಿ ಜೊತೆಗೆ ಒಂದು ಹೆಣ್ಣು ನಾಯಿ ತಂದು ಬಿಡ್ತಾರಂತೆ. ಓಕೆ. ನಾ ತಂದು ಬಿಟ್ಟ ಮೇಲೆ ಇವ್ರೇನು ಮಾಡ್ತಾರೆ ಅಂದರೆ, ಅದನ್ನು ತುಂಬ ಚೆನ್ನಾಗಿ ಸಾಕ್ತಿದ್ರಂತೆ. ಓಕೆನಾ. ಗಂಡು ನಾಯಿ ಹೆಣ್ಣಾಯಿ ಎರಡೂ ತುಂಬ ಚೆನ್ನಾಗಿ ಸಾಕಿ ಆ ನಾಯಿಗಳಿಗೆ ಮಕ್ಕಳಾಯ್ತಂತೆ. ಮಕ್ಕಳಾದಮೇಲೆ ಇವರು ಗಂಡ ಹೆಂಡತಿ ಏನಿದ್ರಲ್ಲ, ಇವರು ಅಜ್ಜಿ ಅಜ್ಜ ಪಟ್ಟನೂ ಕೂಡ ಅಲಂಕರಿಸಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಈ ಒಂದು ನಾಯಿಗಳ ಬಾಣ್ತನ ಏನಿದೆಯಲ್ಲ, ಆ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಒಂದು ಲೇಖಕಿ ಒಂದು ಜೋಕ್ ರೀತಿ ಹೇಳ್ತಾರೆ. ಏನು ಅಂದರೆ, ಅವ್ರ ಗಂಡಂದು ಕೂಡ ನಾಯಿ ಪಾಡು ಅಂತ ಹೇಳ್ತಾರೆ. ಓಕೆನಾ. ಅಂದರೆ ಇನ್ ದ ಸೆನ್ಸ್ ಒಂದು ಜೋಕ್ ರೀತಿ ಅಲ್ಲಿ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಲೇಖಕಿ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಕೂಡ ಇದೇ ನಿರ್ಧಾರ ಮಾಡಿದ್ರು ಅಂದರೆ ಜನಸಂಖ್ಯೆ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಎಲ್ಲರೂ ಕೂಡ ಊಟಕ್ಕಾಗಿರ್ಬೋದು ಏನಕ್ಕೂ ಕೂಡ ಕೊರತೆ ಇರಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಅಂದರೆ, ಅಲ್ಲೇ ಅಕ್ಕಪಕ್ಕದ ಒಂದು ಹುಡುಗ ಇದ್ನಂತೆ. ಓಕೆನಾ. ಆ ಹುಡುಗ ಏನು ಮಾಡಿದ್ನಂತೆ, ಈ ರೀತಿ ನಾಯಿನ ಸಾಕ್ತಿದ್ನಂತೆ. ಅವನು ನಾಯಿ ಸಾಕ್ಬೇಕಾದ್ರೆ ಏನು ಮಾಡ್ತಿದ್ದ ಅಂದರೆ, ಅವನು ಫಸ್ಟು ಊಟ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಹೋಗಿ ನಾಯಿಗೆ ಊಟ ಮಾಡ್ತಿದ್ನಂತೆ. ಸೊ ಆ ರೀತಿ ಒಂದು ಪ್ರೀತಿನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಎಕ್ಸಾಂಪಲ್ಸ್ ಮುಖಾಂತರ ಇಲ್ಲಿ ಪ್ರೀತಿ ಅನ್ನೋದನ್ನ ಹೇಳ್ತಿದ್ದಾರೆ. ಅಂದರೆ ನಾಯಿ ಮೇಲೆ ಜನಗಳಿಗೆ ಎಷ್ಟು ಪ್ರೀತಿ ಇದೆ ಅಂತ
ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಹಾಗೆ ಇಲ್ಲಿ ಲೇಖಕಿಯವ್ರು ಹೇಳ್ತಾರೆ ಏನು ಅಂದರೆ, ಇವಾಗ ಲೇಖಕಿಯವ್ರ ಮನೆಗೆ ಯಾರೇ ಬಂದರೂ ಕೂಡ ಇಲ್ಲಿ ಲೇಖಕಿಯವ್ರ ಗಂಡ ಏನಿದಾರಲ್ಲ ಅವರು ಬಾಜಿ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸ್ತಾನೆ ಇರಲಿಲ್ವಂತೆ. ಓಕೆನಾ. ಅಷ್ಟು ಅವನ ಬಗ್ಗೆ ಗುಣಗಾನ ಅನ್ನೋದನ್ನ ಮಾಡ್ತಿದ್ರಂತೆ, ಅಂದರೆ ಆ ನಾಯಿ ಬಗ್ಗೆ ಅಷ್ಟು ಒಳ್ಳೆ ಮಾತುಗಳನ್ನ ಹೇಳ್ತಿದ್ರಂತೆ. ಸೊ ಇದನ್ನು ಇಷ್ಟ ಅಂದರೆ ನಾಯಿ ಪ್ರಿಯರು ಮಾತ್ರ ಅವ್ರ ಮನೆಗೆ ಹೋಗ್ತಿದ್ರಂತೆ, ಇಲ್ಲ ಅನ್ನೋರು ಜಾಸ್ತಿ ಹೋಗ್ತಿರ್ಲಿಲ್ವಂತೆ. ಯಾಕೆ ಅಂದರೆ ಇವ್ರ ಗಂಡ ಒಂದು ಸತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನಿಲ್ಲಿಸ್ತಾನೆ ಇರಲಿಲ್ವಂತೆ, ಅಷ್ಟು ಹೇಳ್ತಾನೇ ಇರ್ತಿದ್ರಂತೆ. ಓಕೆನಾ. ಅದಕ್ಕೇ ತುಂಬ ಜನ ಬರ್ತಾನೆ ಇರಲಿಲ್ವಂತೆ. ಹಾಗೆ ಇಲ್ಲೊಂದು ಸಜೆಷನ್ ಕೊಡ್ತಾರೆ ಲೇಖಕಿ, ಏನು ಅಂದರೆ ಇವಾಗಿನ ಒಂದು ಹೆಣ್ಮಕ್ಳು ಏನಿರ್ತಾರಲ್ಲ ಅವರು ಫಸ್ಟು ಮದುವೆಗೂ ಮುಂಚೆ ಜಾತಕ ಅಥವಾ ಹೊಂದಾಣಿಕೆ ಇದೆಯಾ ಅಂತ ಹೇಳಿ ನೋಡೋದಕ್ಕಿಂತ ಮುಂಚೆ ಫಸ್ಟು ನಾಯಿ ಪ್ರಿಯರು ಎಷ್ಟು ಜನ ಇದ್ದಾರೆ ಅವ್ರ ಮನೇಲಿ ಅಂತ ಹೇಳಿ ನೋಡ್ಕೊಂಡು ಹೋಗಿ, ಇಲ್ಲ ಅಂದರೆ ನಂತರ ನಾಯಿ ಪಾಡು ಅಂತ ಇಲ್ಲಿ ಹೇಳ್ತಿದ್ದಾರೆ, ಅಂದರೆ ಲೇಖಕಿ ಥರ ನಾಯಿ ಪಾಡು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಲೇಖಕಿ ಮುಂದಕ್ಕೆ ಹೇಳ್ತಾರೆ ಏನು ಅಂದರೆ, ಇವಾಗ ಲೇಖಕಿಯವ್ರ ಮನೆಗೆ ತುಂಬ ನಾಯಿಗಳು ಬಂದು ಹೋಗಿವೆ ಅಂತೆ. ಅಂದರೆ ಒಂದೊಂದು ನಾಯಿಗಳು ಸತ್ತೋಗ್ಬೋದು, ಅಥವಾ ಒಂದೊಂದು ನಾಯಿಗಳು ಮಗು ಇದ್ದಾಗೆ ಕಾಣೆ ಆಗೋದು, ಆ ರೀತಿ ಎಲ್ಲ ಆಗುತ್ತಲ್ಲ. ಸೊ ಅದಕ್ಕೇ ಇವ್ರ ಮನೆಗೆ ತುಂಬ ನಾಯಿಗಳು ಬಂದು ಹೋದ್ರಂತೆ. ಬಟ್ ಎಷ್ಟೇ ನಾಯಿಗಳು ಬಂದರೂ ಕೂಡ ಅವರು ಇಟ್ಟಿದಂತಹ ಹೆಸರೇನಿದೆಯಲ್ಲ ಬಾಜಿರಾಯ ಅಂತ ಹೇಳಿ, ಇದೇ ಎಲ್ಲ ನಾಯಿಗಳಿಗೂ ಕೂಡ ಇಡ್ತಿದ್ದಂತೆ. ಓಕೆನಾ. ಸೊ ಇವಾಗ ರಾಜರ ಕಡೆ ಅಥವಾ ರಾಜರ ಮನೆತನದ ಕಡೆ ಎಲ್ಲ ನೋಡೋದಾದರೆ ನಾವು ಇವಾಗ ಆ ಕಡೆ ನೋಡೋದಾದರೆ, ಅಂದರೆ ಅವರ ಒಂದು ತಾತ ಮುತ್ತಾತನ ಹೆಸರೇ ಕಂಟಿನ್ಯೂ ಆಗುತ್ತಲ್ಲ, ಅದೇ ರೀತಿ ಇಲ್ಲಿ ಅವ್ರ ಮನೇಲಿ ನಾಯಿಗಳ ಹೆಸರೇ ಕಂಟಿನ್ಯೂ ಆಗ್ತಿತ್ತಂತೆ. ಇವಾಗ ಮೊದಲನೇ ನಾಯಿ ಬಂತು ಅಂದರೆ ಅದಕ್ಕೆ ಬರೀ ಬಾಜಿರಾಯ, ಎರಡನೇ ನಾಯಿ ಬಂತು ಅಂದರೆ ಬಾಜಿರಾಯ 2, 3, 4 ಅಂತ ಆ ರೀತಿ ನಾಯಿಗಳನ್ನೆಲ್ಲ ಹೆಸರು ಇಟ್ಕೊಂಡು ಹೋದ್ರಂತೆ. ಇವಾಗಿರೋದು 7ನೇ ನಾಯಿ ಅಂತೆ. ಓಕೆನಾ. ಅಂದರೆ ಅಷ್ಟು ಪ್ರೀತಿಯಿಂದ ಇವಾಗ ಯಾವುದೇ ನಾಯಿ ಬಂದರೂ ಕೂಡ ಇವರು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರಂತ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಲೇಖಕಿಯವ್ರು ಹೇಳ್ತಾರೆ ಏನು ಅಂದರೆ, ಒಂದು ದಿನ ಒಂದು ಇನ್ಸಿಡೆಂಟ್ ಬಗ್ಗೆ ಇಲ್ಲಿ ಜ್ಞಾಪಿಸ್ಕೊಳ್ತಾರೆ. ಏನು ಅಂದರೆ, ಈಗ ಇವ್ರ ಗಂಡ ಬಂದುಬಿಟ್ಟು ಯಾವಾಗಲೂ ಕೂಡ ಈ ಒಂದು ಬಾಜಿರಾಯನ ಬಂದು ಫಸ್ಟು ಆಫೀಸಿಂದ ಬಂದ ತಕ್ಷಣ ಏನು ಕೇಳ್ತಿದ್ರು ಅಂದರೆ ಒಂದೇ ಡೈಲಾಗ್ ಅಂತ ಕೇಳ್ತಿದ್ದದ್ದು, ಬಾಜಿ ಎಲ್ಲಿ ಅಂತ ಹೇಳಿ ಕೇಳ್ತಿದ್ರಂತೆ. ಓಕೆನಾ. ಅವ್ರು ಫಸ್ಟು ಬಂದಿದ ತಕ್ಷಣ, ಆಫೀಸಿಂದ ಬಂದಿದ ತಕ್ಷಣ ಒಂದು ನಾಯಿನ ವಾಕಿಂಗ್ ಕರ್ಕೋಗಿ ಬರ್ತಿದ್ರಂತೆ. ಆ ನಾಯಿನ ಎಲ್ಲೂ ಕೂಡ ಒಂಟಿಯಾಗಿ ಬಿಡ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೊಂದು ಇನ್ಸಿಡೆಂಟ್ ಹೇಳ್ತಾರೆ ಏನು ಅಂದರೆ, ಒಂದು ದಿನ ಲೇಖಕಿಯವ್ರ ಮನೆಗೆ ಅವ್ರ ಚಿಕ್ಕಮ್ಮ ಬಂದ್ರಂತೆ. ಓಕೆನಾ. ಚಿಕ್ಕಮ್ಮ ಬಂದಾಗ ಇಲ್ಲಿ ಚಿಕ್ಕಮ್ಮ ಬಂದಮೇಲೆ ಸರಿ ಆಯಿತು ಎಲ್ಲರೂ ವಾಕಿಂಗ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವರು ಮತ್ತು ಅವ್ರ ಚಿಕ್ಕಮ್ಮ ಇಬ್ಬರು ವಾಕಿಂಗ್ ಹೋಗೋಣ ಅಂತ ಹೇಳಿ ಹೋದ್ರಂತೆ. ಹೋಗಬೇಕಾದ್ರೆ ಇಲ್ಲಿ ಬಾಜಿರಾಯಂಗೆ ಅವಾಗ ಒಂದು ಸುಮಾರು 7ರಿಂದ 8 ತಿಂಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಅಷ್ಟಿರ್ಬೇಕಾದ್ರೆ ಅವನು ಹಠ ಮಾಡ್ತಿದ್ನಂತೆ, ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ನಾಯಿಗಳ ಭಾಷೆಯಲ್ಲಿ ಹಠ ಮಾಡ್ತಿದ್ನಂತೆ. ಓಕೆನಾ. ಸರಿ ಆಯಿತು, ಇವರು ಪಾಪ ಹಠ ಮಾಡ್ತಿದ್ದಾನಲ್ಲ ಅಂತ ಹೇಳಿಬಿಟ್ಟು ಇವ್ರೇನು ಮಾಡ್ತಾರೆ, ಕತ್ತಕ್ಕೆ ಚೈನ್ ಹಾಕ್ಕೊಂಡು ಸರಿ ಆಯಿತು ಅಂತ ಕರ್ಕೊ ಹೋಗ್ತಾರೆ. ಬಟ್ ಅಲ್ಲಿ ಕರ್ಕೊ ಹೋದ್ಮೇಲೆ ಲೇಖಕಿಗೆ ಎಲ್ಲೂ ಕೂಡ ಕಂಬ ಕಾಣಿಸಲ್ವಂತೆ ಕಟ್ಟಾಕೋದಕ್ಕೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಫ್ರೀಯಾಗಿ ಬಿಟ್ಬಿಡ್ತಾರಂತೆ. ಫ್ರೀಯಾಗಿ ಬಿಟ್ಟಾಗ ಅಲ್ಲಿ ಫಸ್ಟ್ ಟೈಮ್ ಅಲ್ವಾ ಬಾಜಿರಾಯನ್ಗೆ ಒಂದು ಫ್ರೀಯಾಗಿ ಬಿಟ್ಟಿರೋದು. ಅಂದರೆ ನಾನು ಆಗಲೇ ಹೇಳ್ದಂಗೆ ಲೇಖಕಿಯವ್ರ ಗಂಡನೇ ಅವನ್ನ ವಾಕಿಂಗ್ ಕರ್ಕೊಬರೋದು ಇದೆಲ್ಲ ಮಾಡ್ತಿದ್ರು. ಬಟ್ ಇವನಿಗೆ ಫ್ರೀಯಾಗಿ ಬಿಟ್ಟಿದ್ದು ಅದೇ ಫಸ್ಟ್ ಟೈಮ್ ಅಲ್ವಾ. ಸೊ ಆವಾಗ ಆ ನಾಯಿ ಎಲ್ಲ ಆಟ ಆಡ್ತಿತ್ತಂತೆ. ಬಟ್ ಸ್ವಲ್ಪ ಹೊತ್ತು ಇವರು ಮತ್ತು ಇವ್ರ ಚಿಕ್ಕಮ್ಮ ಯಾವಾಗ ಜಾಸ್ತಿ ಮಾತಲ್ಲಿ ತೊಡಗಿದ್ರಲ್ಲ, ಅವಾಗ ಏನಾಯಿತು ಅಂದರೆ ಆ ನಾಯಿ ಕಾಣಿಸ್ತಿರ್ಲಿಲ್ವಂತೆ. ಸಡನ್ನಾಗಿ ಇವರು ನೋಡಕ್ಕೆ ಹೋದ್ರಂತೆ, ಅಲ್ಲಿ ನೋಡಿದ್ರೆ ಆ ನಾಯೇ ಕಾಣಿಸ್ತಿರ್ಲಿಲ್ವಂತೆ. ಇವ್ರಿಗೆ ಬಾಜಿ ಅಂತ ಹೇಳಿ ಕರೆಯೋದಕ್ಕೆ ಇವ್ರಿಗೊಂಥರ ಮುಜುಗರ ಆಗ್ತಿತ್ತಂತೆ. ಬಟ್ ಆದರೂ ಕೂಡ ಅವ್ರ ಗಂಡನ ಬಗ್ಗೆ ಅವ್ರಿಗೆ ಮತ್ತು ಅವ್ರ ಚಿಕ್ಕಮ್ಮಂಗೆ ಇಬ್ರಿಗೂ ಕೂಡ ಗೊತ್ತಿತ್ತಂತೆ. ಏನು ಅಂದರೆ ಇವ್ರ ಗಂಡಂಗೆ ಫಸ್ಟು ಮನೆಗೆ ಹೋಗಿದ ತಕ್ಷಣ ನಾಯಿ ಕಾಣಿಸ್ಲಿಲ್ಲ ಅಂದರೆ ಅವರ ಒಂದು ರಂಪಾಟ ಏನಿದೆಯಲ್ಲ ಅದು ಯಾರ ಕೈಲೂ ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇವ್ರೇನು ಮಾಡಿದ್ರಂತೆ, ಸರಿ ಆಯಿತು ಹೋದರೆ ಹೋಗಲಿ ಅಂದ್ಬಿಟ್ಟು ಎಲ್ಲ ಕಡೆನೂ ಹೋಗಿ ಬಾಜಿ ನಾಯಿ ಕಾಣಿಸ್ತಾ ಎಲ್ಲ ಕಡೆನೂ ಹೋಗಿ ಹುಡುಕೋದ್ರಂತೆ. ಲಾಸ್ಟಲ್ಲಿ ಎಲ್ಲೂ ಕೂಡ ಕಾಣಿಸ್ಲಿಲ್ವಂತೆ. ಮತ್ತೆ ಅದೇ ಪಾರ್ಕಿಗೆ ಬಂದು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಓಕೆನಾ. ಆಗ ಅವ್ರ ಚಿಕ್ಕಮ್ಮ ಹೇಳಿದ್ರಂತೆ ಏನು ಅಂದರೆ, ಏನಾದ್ರು ದೇವ್ರಿಗೆ ಬೇಡ್ಕೊ, ನೀನು ಫಸ್ಟು ದೇವ್ರಿಗೆ ಬೇಡ್ಕೊಂಡು ವ್ರತ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊ, ಅದಾದಮೇಲೆ ಬೇಕಾದ್ರೆ ನಾಯಿ ಬಾಜಿ ಸಿಗ್ಬೋದು ಅಂತ ಹೇಳಿ ಹೇಳ್ತಾರಂತೆ. ಬಟ್ ಇವ್ರಿಗೆ ಯಾವತ್ತೂ ಕೂಡ ಇವರು ವ್ರತ ಆಗಿರಲಿ ಅಥವಾ ಈ ಥರ ಎಲ್ಲ ಮಾಡೇ ಇರಲಿಲ್ವಂತೆ. ಓಕೆನಾ. ಅದಕ್ಕೆ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ಸಡನ್ನಾಗಿ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ ಹೇಳಿ ಅಂದ್ಕೊಳ್ತಿದ್ರಂತೆ. ಹಾಗೆ ಅವ್ರ ಮುಂದೆ ತುಂಬ ವ್ರತಗಳು ಪಾಸ್ ಆಯ್ತಂತೆ 1 ಸೆಕೆಂಡ್ಗೆ. ವೈಭವ ಲಕ್ಷ್ಮಿ ವ್ರತ ಆಗಿರ್ಬೋದು, ಏಕಾದಶಿ,
ಸಂಕಷ್ಟಿ ವ್ರತ ಆಗಿರ್ಬೋದು, ಉರುಳು ಸೇವೆ ವ್ರತ ಆಗಿರ್ಬೋದು, ಹಾಗೆ ಪಾದ ಸೇವೆ, ಇದೆಲ್ಲ ಈ ರೀತಿ ಹಲವಾರು ವ್ರತಗಳು ಅವ್ರ ಮುಂದೆ ಸಡನ್ನಾಗಿ ಪಾಸ್ ಆಯ್ತಂತೆ. ಓಕೆನಾ. ಸೊ ಅವಾಗ ಅವ್ರು ಏನು ಅಂದ್ಕೊಂಡ್ರಂತೆ, ಇಲ್ಲಪ್ಪ ದೇವರೇ, ಅಟ್ಲೀಸ್ಟ್ ಇವನು ಸಿಕ್ಕಿದ್ರೆ ಸಾಕು ನನಗೆ ಅಂದ್ಕೊಂಡು ದೇವ್ರ ಹತ್ರ ಮತ್ತೆ ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಬಾಜಿ ಸಿಗಲಿ ಅಂತ ಹೇಳಿ. ನಾನು ಸೋಮವಾರ ವ್ರತ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಅಂದ್ಕೊಳ್ತಿದ್ರಂತೆ. ಅಷ್ಟರಲ್ಲಿ ನೋಡಿದ್ರೆ ಬಾಜಿಯಲ್ಲಿ ಪ್ರತ್ಯಕ್ಷ ಆದಂತೆ. ಓಕೆನಾ. ಇವ್ರಿಗೆ ಲೇಖಕಿಗೆ ಫುಲ್ಲು ಕೋಪ ಬಂದುಬಿಡ್ತಂತೆ. ಅಟ್ಲೀಸ್ಟ್ ಒಂದು 5 ನಿಮಿಷ ಮುಂಚೆ ಯಾರು ನೀನು ಬಂದಿದ್ದಿದ್ರೆ ಈ ವ್ರತ ಯಾರು ಮಾಡಂಗಿರ್ತಿರ್ಲಿಲ್ಲ ನಾನು ಅಂದ್ಕೊಂಡು ಪಾಪ ನಾಯಿಗೆ ಬೈಕೊಂಡು ಸರಿ ಆಯಿತು ಅಂತ ಕತ್ತಕ್ಕೆ ಚೈನ್ ಹಾಕ್ಕೊಂಡು ಮನೆ ಕರ್ಕೋದ್ರಂತೆ. ಓಕೆನಾ. ಸೊ ಅವ್ರು ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಅಂದರೆ, ಈ ರೀತಿ ಒಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಅವ್ರು ಹೇಳ್ತಾರೆ ಏನು ಅಂದರೆ, ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಾದರೂ ಕೂಡ ನನಗೆ ಒಂದು ನಾಯಿ ಜನ್ಮ ಸಿಗಲಿ ಅಂತ ಹೇಳಿ ಲೇಖಕಿಯವರು ಬೇಡ್ಕೊಳ್ತಾರೆ. ಯಾಕೆ ಅಂದರೆ ಅವರು ಅನುಭವಿಸ್ತಿರುವಂಥ ಒಂದು ಏನು ಪಾಡಿದೆಯಲ್ಲ, ನಾಯಿ ಪಾಡು ಏನಿದೆಯಲ್ಲ, ಅದು ನೆಕ್ಸ್ಟ್ ಜನ್ಮದಲ್ಲಾದರೂ ಹಿಂಗಾಗದೇ ಇರಲಿ. ಆ್ಯಂಡ್ ನಾಯಿಗೆ ಸಿಗೋವಂಥ ಒಂದು ಮರ್ಯಾದೆ ಏನಿದೆಯಲ್ಲ, ಅದು ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಸಿಗಲಿ ಅಂತ ಹೇಳಿ ಈ ವ್ರತನ ನಾನು ಆಚರಣೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಓಕೆನಾ. ಸೊ ಇಲ್ಲಿಗೆ ಈ ಒಂದು ಲೆಸನ್ ಅನ್ನೋದು ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.